ಗಿಡ ಸುತ್ತ ಅಷ್ಟೇ 2 ಇಡಿ. ಇವಾಗ ತೋರಿಸಿ ಅಲ್ಲಿ ಕ್ಲೋಸಪ್ಪಲ್ಲಿ ಫುಲ್ಲು ಮಣ್ಣು ಕಾಣ್ತಾ ಇದೆ ನಿಮಗೆ, ಕೆಂಪು ಅಲ್ವಾ? ಅದ್ರ ಮೇಲ್ಗಡೆ ಪಕ್ಕದಲ್ಲಿರೋಂಥ ಮಣ್ಣು ತಗೊಂಡು ಅದ್ರ ಮೇಲ್ಗಡೆ ಅದು ಮುಚ್ಕೊಳೋ ಥರ ಹಾಕ್ಬಿಟ್ರೆ ಸಾಕು. ಸೊ ವೀಕ್ಷಕರೇ, 7ನೇ ತಿಂಗಳಾಯಿತು. ರೆಗ್ಯುಲರಾಗಿ ತಿಂಗಳ ಮಾಡೋಂಥದ್ದು ನಮ್ಮ ಲಿಕ್ವಿಡ್ ಹಾಕೋದು ಬಿಟ್ಟು ನೀವು ಮಾಡಬೇಕಾಗಿರೋದು ಈ ಮರಿಗಳನ್ನ ಕೊಯ್ಬೇಕಾಗಿದೆ. ಸೊ ಎಕ್ಸ್ಟ್ರಾ ಮರಿ ಇರೋದನ್ನೆಲ್ಲ ಇವಾಗಲೇ ಬಿಡೋಕ್ಕೆ ಹೋಗಬೇಡಿ. ನಾ ಎಷ್ಟೊಂದು ಕಡೆ ಏನು ಹೇಳಿದ್ದೀನಿ, ಮರಿನ ನೀವು ಸ್ಟಾರ್ಟಿಂಗ್ ಮೂವತ್ತೆ ಬಂದಾಗೆ ಬಿಟ್ಟರೆ ನಿಮಗೆ ಮ್ಯಾನೇಜ್ಮೆಂಟ್ ಕಷ್ಟ ಆಗಿಬಿಡುತ್ತೆ. ಹಾಗಾಗಿ 7ನೇ ತಿಂಗಳಿಗೇ ಮರಿ ಬಿಡೋಕ್ಕೆ ಹೋಗಬೇಡಿ. ಸೊ ತೋರಿಸ್ಕೊಡ್ತೀನಿ, ಒಂದೊಂದೇ ಮರಿ ಕಟ್ ಮಾಡಿ ಇಟ್ಕೊಪ್ಪ. ಸೊ ನೀವು ಮರಿ ಮಾಮೂಲಿ ಕಟ್ ಮಾಡೋದು ನೋಡಿದ್ದೀರಾ. ಎಲ್ಲ ಮರಿಗಳ್ನು ಕಟ್ ಮಾಡಿ ಅಲ್ಲೇ ಬುಡದಲ್ಲೇ ಹಾಕಿ. ಇದು ಒಣಗಿರೋ ಅಂಥ ಎಲೆಗಳು ಏನು ತೆಗಿಯೋಂಥ ನೆಸೆಸಿಟಿ ಇಲ್ಲ. ಇದು ನ್ಯಾಚುರಲ್ಲಾಗಿ ಎಷ್ಟೊಂದು ಜನ ಇದನ್ನು ತೆಗೆದು ಬಿಡ್ತಾರೆ. ಸಿಗಟೋಕ ಬಂದಿರೋದು ಮಾತ್ರ ಕಟ್ ಮಾಡಿ. ಇದೇನಂದರೆ ಇದು ಹಿಂಗೆ ಬಿಟ್ಟಾಗ ನಮ್ಮ ಗಿಡದ ಬಾಡಿ ಇದು. ಸೊ ಈ ಬಾಡಿಗೆ ಸ್ವೆಟ್ರ್ ಒದಿಸ್ದಂಗೆ ಇದನ್ನು ಎಲ್ಲ ಸುತ್ತ ಇದೆಲ್ಲ ಸುತ್ತ ಇರಲಿ, ಏನು ತೊಂದರೆ ಇಲ್ಲ. ಇದನ್ನು ಏನು ತೆಗಿಬೇಕಾಗಿಲ್ಲ. ಸೊ ಇದೆಲ್ಲ ಸುತ್ತ ಅದು ಕವರ್ ಆದ್ರೂ ಏನು ತೊಂದರೆ ಇಲ್ಲ ವೀಕ್ಷಕರೇ. ಸೊ ಇದು ಮರಿಗಳು ಕಟ್ ಮಾಡೋದು ಒಂದಾದರೆ, ಇನ್ನು ವಾಟರ್ ಮ್ಯಾನೇಜ್ಮೆಂಟ್. ಸೊ ನಮ್ಮ ಸ್ಕೆಡ್ಯೂಲ್ ಪ್ರಕಾರ ಇವಾಗ 7ನೇ ತಿಂಗಳಿಗೆ ನಮಗೆ ಮೇ ಜೂನಿಗೆ ಬರುತ್ತೆ ಮಳೆಗಾಲ. ಸೊ ಸಿಕ್ಕಾಬಟ್ಟೆ ಮಳೆ ಇರುತ್ತೆ. ಇನ್ನು ಮಳೆಯಲ್ಲೂ ನಿಂತ್ಕೊಬಾರ್ದು, ಮಳೆ ನೀರು ಹರಿದು ಆಚೆ ಹೊಟ್ಟೋಗ್ಬೇಕು. ಆ ಥರನೇ ನೀವು ಮ್ಯಾನೇಜ್ ಮಾಡಬೇಕಾಗಿದೆ. ಮಳೆ ಬಂದ್ರೂ ನೀರು ಬಿಡೋಕ್ಕೆ ಹೋಗಬೇಡಿ. ಜಾಸ್ತಿ ನೀರು ಬಿಟ್ಟರೆ ರೋಗ ಜಾಸ್ತಿ. ರೂಟ್ ರಾಟ್ ಡಿಸೀಸಸ್, ಸ್ಟೆಮ್ ರಾಟ್ ಡಿಸೀಸಸ್, ಸಿಗಟೋಕ ಎಲ್ಲ ಬರುತ್ತೆ. ಏನೇ ಪ್ರಾಬ್ಲಮ್ ಇದ್ರೂ ಈ ಸ್ಟೇಜಲ್ಲಿ 7ನೇ ತಿಂಗಳಿಂದ 2 ಡೋಸು ಬುಡಕ್ಕೆ ಹಾಕಬೇಕು, 1 ಡೋಸು ಸ್ಪ್ರೇ ಮಾಡಬೇಕು. ಸೊ ಬುಡಕ್ಕೆ ಹಾಕೋದು 2 ಡೋಸು, ಯಾಕಂದರೆ ನಾವು ಮೂವತ್ತೆ ಬಂದಾಗ ಅದನ್ನು ಚೆನ್ನಾಗಿ ದಪ್ಪ ಆಗೋಕ್ಕೆ ನಾವು 2 ಡೋಸ್ ಕೊಡಬೇಕಾಗಿದೆ. ಇನ್ನು ವಾಟರ್ ಮ್ಯಾನೇಜ್ಮೆಂಟ್ ಆಯಿತು, ಡಿಸೀಸ್ ಮ್ಯಾನೇಜ್ಮೆಂಟ್ ಆಯಿತು. ನೀವು ಮಾಡಬೇಕಾಗಿರೋದು ಇಷ್ಟೇ, ದಿನ ಬಂದು ನೋಡ್ತಾ ಇರಬೇಕು. ಪ್ರತಿಯೊಂದು ಗಿಡನೂ ನೋಡಬೇಕು, ಏನಾಗ್ತಾಯಿದೆ, ಎಲ್ಲಿ ಏನು ರೋಗ ಇದೆ ಅಂತ ನಿಮಗೆ ಕಂಪ್ಲೀಟು ಎಲ್ಲ ಕಡೆ ಚೆಕ್ ಮಾಡ್ತಾ ಇರಬೇಕು. ನೋಡಿ ಗಿಡ ಫಸ್ಟ್ ಕ್ಲಾಸಾಗಿದೆ. ಬುಡ ನೋಡಿ 2-2.5 ಅಡಿ ಇದೆ. ಆಮೇಲೆ ಹಂಗೆ ಮೇಲ್ ತನಕ ನೋಡಿ ಫಸ್ಟ್ ಕ್ಲಾಸಾಗಿದೆ. ಸಿಗಟೋಕ ಮಾರಾಮಾರಿ ಈ ಟೈಮಲ್ಲಿ ಈ ಕೆಳಗಡೆ ಫಸ್ಟು 1 ಎಲೆ 2 ಎಲೆ 3 ಎಲೆ 4 ಎಲೆ 5 ಎಲೆ ಮೇಲ್ ತನಕ ಹೋಗ್ಬಿಟ್ರೆ ಸಿಗಟೋಕ ತುಂಬ ಡೇಂಜರು. ಈ ಗಿಡ ಸತ್ತೇ ಹೋಗುತ್ತೆ. ಯಾವಾಗ ಎಲೆಗಳಿಗೆ ಸಿಗಟೋಕ ಬಂತು, ಈ ಸನ್ಲೈಟು ಫೋಟೋಸಿಂಥಸಿಸ್ ತಗೊಳಕ್ಕೆ ಎಲೆಗಳು ಕಮ್ಮಿ ಆದಾಗ ನಿಮಗೆ ಗೊನೆನೇ ಬಿಡಲ್ಲ. ಗೊನೆ ಬಿಟ್ಟಿದ್ರೂ ಅದು ತೂಕ ಬರಲ್ಲ. ಸೊ ದಿನಾನೂ ಅದಕ್ಕೆ ಸಿಕ್ಕಾಬಟ್ಟೆ ಸನ್ಲೈಟ್ ಬೇಕು. ಹಾಗಾಗಿ ಎಲೆಗಳು ಜಾಸ್ತಿ ಇದ್ದಷ್ಟು ಅದು ಜಾಸ್ತಿ ನಿಮಗೆ ಊಟ ತಗೊಳುತ್ತೆ ಗಿಡಕ್ಕೆ. ಸೊ ಇದು ವಯಸ್ಸಾಗಿ ಇದು ಎಲೆ ಕಮ್ಮಿ ಆಗಿರೋದು, ಇದು ಬಿದ್ದಿರೋದು, ಇದು ಸಿಗಟೋಕ ಅಲ್ಲ. ಇಡೀ ಎಲೆ ಫುಲ್ಲು ಹಳದಿ ಆದಾಗ ಅದು ಗಿಡ ಎಲೆದು ವಯಸ್ಸಾಗಿ ಇದು ಮಲ್ಕೊಂಡಿರೋದು. ಸೊ ಇದು ರೋಗ ಅಲ್ಲ, ಜ್ಞಾಪಕ ಇಟ್ಕೊಳ್ಳಿ. ಸಿಗಟೋಕ ಅಂದರೆ ಈ ಥರ ಆಗುತ್ತೆ ನೋಡಿ, ಪ್ಯಾಚು. ಇದು ಸಿಗಟೋಕ ನೋಡಿ. ಇವಾಗ ಸ್ಪ್ರೇ ಮಾಡಿರೋದಕ್ಕೆ ಇದೇನು ಹಳದಿ ಇದ್ದಿದ್ದು ಕಪ್ಪಗಾಗಿದೆ. ಕಪ್ಪಗಾದಾಗ ಅದು ರೋಗ ವಾಸಿಯಾಗಿದೆ ಅಂತ. ಸೊ ಇದು ಸಿಗಟೋಕ ನೋಡಿ. ಇದು ಸಿಗಟೋಕ ಮೇಲ್ಗಡೆ ಬಂದು ಸ್ಪ್ರೆಡ್ ಆಗಿಲ್ಲ. ಯಾವಾಗ ಕಪ್ಪಗಾಯಿತೋ ಅದು ನಿಮಗೆ ರೋಗ ವಾಸಿಯಾಯಿತು ಅಂತ ಅರ್ಥ. ಇದು ರೋಗ ಅಲ್ಲ, ಇದು ವಯಸ್ಸಾಗಿರೋದು ಎಲೆ ನೋಡಿ, ಫುಲ್ಲು ಒಣಗೋಗಿದೆ. ಇದು ಸಿಗಟೋಕನೂ ಬಂದು ವಯಸ್ಸಿಲ್ಲ, ಇದು ಫುಲ್ಲು ವಯಸ್ಸಾಗಿ ಒಣಗೋಗ್ತಾ ಇದೆ ಇವಾಗ. ಸೊ ಈ ಥರ ಮೇಯ್ನು. ಸೊ ವಾಟರ್ ಮ್ಯಾನೇಜ್ಮೆಂಟು ನೀರಿಂದು ತುಂಬ ಮುಖ್ಯ. ಡಿಸೀಸ್ ಮ್ಯಾನೇಜ್ಮೆಂಟ್ ಹೇಳಿದ್ದೀನಿ. ಏನೇ ರೋಗ ಬಂದರೂ ಬುಡಕ್ಕೆ 7ನೇ ತಿಂಗಳಿಂದ 2 ಡೋಸ್ ಬುಡಕ್ಕೆ ಹಾಕೋದು, 1 ಡೋಸ್ ಸ್ಪ್ರೇ ಮಾಡೋದು. ಸೊ ಯಾವುದೇ ರೋಗ ಇದ್ದರೂ ಹೋಗುತ್ತೆ. ಸೊ ಇಷ್ಟು ತುಂಬ ಇಂಪಾರ್ಟೆಂಟು ವೀಕ್ಷಕರೇ. ಇಷ್ಟು ಮಾಡಿದ್ರೆ ಆಯಿತು. ಸೊ ನಾನು ಗೊಬ್ಬರದ ಪ್ರಕಾರ ಹೇಳ್ತಾ ಇದ್ದೆ ನೋಡಿ. ನಾವು ಕ್ಲೋಸಪ್ ತೋರಿಸಿ. ಸೂಪರ್ ಕಾಂಪೋಸ್ಟ್ ಅಂದರೆ ಎಷ್ಟು ಒರಿಜಿನಲ್ ಗೊಬ್ಬರ ರೆಡಿ ಮಾಡಿ ನಮ್ಮ ರೈತರಿಗೋಸ್ಕರ ಈ ಸತಿ ಮಾಡ್ತಾಯಿದ್ದೀವಿ ವೀಕ್ಷಕರೇ. ಇದನ್ನು ನಾವು ಗಿಡದ ಬುಡಕ್ಕೆ ಅರ್ಧ kg ಹಾಕೊಂಬಂದರೆ ಸಾಕಾಗುತ್ತೆ. ಇಷ್ಟು ಬರುತ್ತೆ ಅರ್ಧ kg ಇಲ್ಲ ನೋಡಿ. ಇದನ್ನು ಗಿಡ ಸುತ್ತ ತೋರಿಸ್ತಾ ಇದ್ದೀರಾ ನೋಡಿ, ಈ ಥರ ಉದುರಿಸ್ಬಿಟ್ರೆ
ಸಾಕು ವೀಕ್ಷಕರೇ. ನೋಡಿ ಅರ್ಧ ಕೆ ಜಿ ಅಂದರೆ ಒಂದು 2 ಇಡಿ 50 kg ಬ್ಯಾಗ್ ಕೊಡ್ತಾಯಿದ್ದೀರಿ ನೋಡಿ, ಫಸ್ಟ್ ಕ್ಲಾಸ್ ಆಗಿದೆ. ಸೊ ಈ ಥರ ಗಿಡ ಬುಡದಲ್ಲಿ ಸುತ್ತ ಎಳೆದ್ಬಿಟ್ಟು, ಓಕೆನಾ, ಇದ್ರ ಮೇಲ್ಗಡೆ ಕಸ ಕಡ್ಡಿ ಮಣ್ಣು ಏನೇ ಇದ್ರೂ ನೋಡಿ, ಇದು ಮೇಲ್ಗಡೆ ಲೈಟಾಗೆ ತೋರಿಸಿ, ಇಲ್ಲಿ ಬನ್ನಿ ಅಂತ ಕಾಣ್ತಾ ಇದೆಯಾ ನೋಡಿ. ಇವಾಗ ಇದು ಗೊಬ್ಬರದ ಮೇಲೆ ಮಣ್ಣು ಮುಚ್ಕೊಂತು ಅಲ್ವಾ, ಇವಾಗ ಅಲ್ಲಿ ಗೊಬ್ಬರ ಕಾಣ್ತಾ ಇದೆಯಾ ಆ ಕಡೆ, ಇಲ್ಲಿ ಗೊಬ್ಬರ ಹಾಕಿದ್ದೀನಲ್ವಾ, ಇದ್ರ ಮೇಲ್ಗಡೆ ಮಣ್ಣನ್ನು ಉದುರಿಸ್ಬಿಟ್ರೆ ಆಗೋಯ್ತು. ಸೊ ದಪ್ಪ ಗುಡ್ಡೆ ಮಾಡಿ ಈ ಥರ ಹಾಕಬೇಡಿ, ಗೊಬ್ಬರ ಏನು ತೆಳ್ಳಗೆ ಹಾಕಿದ್ದೀರಿ ಅದ್ರ ಮೇಲ್ಗಡೆ ನೀವು ಮಣ್ಣನ್ನು ತೆಳ್ಳಗೆ ಉದುರಿಸ್ಬಿಟ್ರೆ ಆಯಿತು. ಅಷ್ಟೇ ಮಾಡಬೇಕಾಗಿರೋದು. ಇದೇ ಥರ ಎಲ್ಲ ಗಿಡಕ್ಕೂ ಹಾಕೊಳ್ತಾ ಹೋಗಿ. ಇನ್ನೊಂದು ಗಿಡಕ್ಕೆ ತೋರಿಸ್ತೀನಿ ನೋಡಿ, ಇವಾಗ ಈ ಗಿಡನೇ ತೋರಿಸ್ತೀನಿ, ಕ್ಲಿಯರ್ ಮಾಡ್ತೀನಿ. ಸೊ ಮರಿಗಳು ಬಂದಿರೋದನ್ನು ಮರಿಗಳೆಲ್ಲ ಕಟ್ ಮಾಡ್ಕೊಳ್ಳಿ. ಇದು ಕಸ ಕಡ್ಡಿ ಏನೇ ಇರಲಿ ಪರವಾಗಿಲ್ಲ, ಇದನ್ನು ಸ್ವಲ್ಪ ಕ್ಲಿಯರ್ ಮಾಡಿಕೊಂಡು ಒಂದು ಸತಿ ಸುತ್ತ ತೋರಿಸಿ ಇಲ್ಲಿ ಸುರೇಶ್ ನೋಡಿ, ಸುತ್ತ ಕ್ಲಿಯರ್ ಇದೆ. ಇವಾಗ ಇಲ್ಲಿ ಮೇಲ್ಗಡೆ ಊಟ ಮಾಡೋ ಬೇರುಗಳೆಲ್ಲ ಮೇಲ್ಗಡೆ ಇರುತ್ತೆ. ಸೊ ಹಾಗಾಗಿ ನಾವೇನು ಡಿಸ್ಟರ್ಬ್ ಮಾಡಬಾರ್ದು, ರೋಟೋವೇಟ್ರ್ ಹೊಡಿಬಾರ್ದು. ಮಳೆಗಾಲದಲ್ಲಿ ಕಳೆಗಳು ಬಂದಿರೋರು ಕಳೆ ಇದೆ ಅಂತ ರೋಟೋವೇಟ್ರ್ ಹೊಡಿಬೇಡಿ ದಯವಿಟ್ಟು, ಯಾಕಂದರೆ ಎಲ್ಲ ಬೇರುಗಳು ಮೇಲೆ ಬಂದಿರುತ್ತೆ. ಏನೇ ಕಳೆ ಬಂದ್ರೂ ವೀಡ್ ಕಟ್ರೆ ಹೊಡಿಬೇಕು ವೀಕ್ಷಕರೇ. ಸೊ ಅದ್ರದ್ದು ಒಂದು ವೀಡಿಯೋ ಮಾಡಿ ತೋರಿಸ್ತೀನಿ. ಸೊ ಇದೇನು ನಮ್ಮದು 50 kg ಬ್ಯಾಗ್ ಬರುತ್ತೆ, ಅದನ್ನು ಅರ್ಧ kg ನೋಡಿ ಇವಾಗ ಕಾಣಿಸ್ತಾ ಇದೆಯಾ, ಇದನ್ನು ಮೇಲ್ಗಡೆ ಸುತ್ತ ಗಿಡ ಸುತ್ತ ಅಷ್ಟೇ 2 ಇಡಿ. ಇವಾಗ ತೋರಿಸಿ ಅಲ್ಲಿ ಕ್ಲೋಸಪ್ಪಲ್ಲಿ ಫುಲ್ಲು ಇಲ್ಲ ಕ್ಲೋಸ್. ಮಣ್ಣು ಕಾಣ್ತಾ ಇದೆ ನಿಮಗೆ ಕೆಂಪು ಅಲ್ವಾ, ಅದ್ರ ಮೇಲ್ಗಡೆ ಪಕ್ಕದಲ್ಲಿರೋ ಅಂಥ ಮಣ್ಣು ತಗೊಂಡು ಅದ್ರ ಮೇಲ್ಗಡೆ ಅದು ಮುಚ್ಕೊಳೋ ಥರ ಹಾಕ್ಬಿಟ್ರೆ ಸಾಕು. ನೋಡಿ ಅಲ್ಲಿ ಕಪ್ಪು ಮಣ್ಣು ಪಕ್ಕ ಕಾಣ್ತಿದ್ಯಾ, ಸೊ ಇವಾಗ ಒಂದು ಸತಿ ಫುಲ್ ಕ್ಲೋಸಪ್ ತೋರಿಸಿ ನೋಡಿ. ಆ ಕಪ್ಪಗೆ ಏನು ನಾವು ಗೊಬ್ಬರ ಹಾಕಿದ್ರಿ ಅದ್ರ ಮೇಲ್ಗಡೆ ಒಂದು ಲೇಯರು ಕೆಂಪು ಮಣ್ಣು ಮುಚ್ಚಿದ್ದೀರಿ, ಅಷ್ಟೇ ಮಾಡಬೇಕಾಗಿರೋದು. ಇದ್ರ ಮೇಲ್ಗಡೆ ನೀವು ಏನೇ ಕಳೆ ಪಳೆ ಕಸ ಕಡ್ಡಿ ಏನೇ ಇದ್ದರೂ ಅದ್ರ ಮೇಲ್ಗಡೆ ಹಾಕ್ಬಿಡಿ. ಹಾಂ, ಸೊ ವೀಕ್ಷಕರೇ ಉದ್ದೇಶ ಏನು, ಸೊ ನಾವೇನು ಈ ಗೊಬ್ಬರ ಕೊಡ್ತಾಯಿದ್ದೀರಿ ಪ್ಯೂರ್ ಗೊಬ್ಬರ, ಇದು ಕಂಪ್ಲೀಟ್ ಅವೈಲಬಲ್ ಫಾರ್ಮಲ್ಲಿರುತ್ತೆ ನೋಡಿ. ಇದು ಕ್ಲೋಸಪ್ ಇದೇನು ನೋಡಿ, ಚಾಪುಡಿ ಥರ ಇರುತ್ತೆ. ಸೊ ಇದರಲ್ಲಿ ಇರೋಂಥ ಹೈ ಪೊಟ್ಯಾಶ್ ಇರುತ್ತೆ. ಗಿಡಕ್ಕೆ ಬೇಕಾಗಿರೋ ಅಂಥ ಎಲ್ಲ ಮೈಕ್ರೋ ನ್ಯೂಟ್ರಿಯೆಂಟ್ಸಲ್ಲಿ ಪೊಟ್ಯಾಶ್ ಅಂಶ ಜಾಸ್ತಿ ಇರುತ್ತೆ. ಸೊ ಗಿಡಕ್ಕೆ ಯಾವಾಗಲೂ ಕಾಯಿ ದಪ್ಪ ಆಗೋಕ್ಕೆ ದೊಡ್ಡದಾಗೋಕ್ಕೆ ಬೇಕಾಗಿರೋದು ಪೊಟ್ಯಾಶ್. ಸೊ ಈ ಪೊಟ್ಯಾಶ್ ಅಂಶನ ನಾವು ಕೊಡ್ತಾಯಿದ್ದೀರಿ. ಎಲ್ಲಿಗೆ ಕೊಡಬೇಕು, ಗುಡ್ಡೆ ಥರ 2 kg ಬುಡಕ್ಕೆ ಹಾಕ್ಬಿಟ್ರೆ ಅಲ್ಲ, ತೆಳ್ಳಕ್ಕೆ ಮೇಲ್ಗಡೆ ಕೊಟ್ಟರೆ ಸಾಕು. ಯಾಕಂದರೆ ಅದಕ್ಕೆ ಊಟ ಮಾಡೋಕ್ಕೆ ಬೇಕಾಗಿರೋ ಅಂಥ ಬೇರುಗಳೆಲ್ಲ ಮೇಲೆ ಇರುತ್ತೆ. ಪ್ಲಸ್ ಇದು ಹಾಕಾದ್ಮೇಲೆ ಅದರಲ್ಲಿರೋ ಅಂಶ ಎಲ್ಲ ನಿಮಗೆ ಒಳಗಡೆಗೆ ಇಳಿಯುತ್ತೆ. ಸೊ ಇನ್ನು ನೀರಿಗೂ ಇದಕ್ಕೂ ಏನು ಸಂಬಂಧ ಇಲ್ಲ. ನೀರು ಯಾವಾಗ ಬೇಕಾದ್ರೂ ನಿಮ್ಮದು ರೆಗ್ಯುಲರಾಗಿ ನೀರು ಕೊಡೋ ಪದ್ಧತಿ ಏನಿದೆ ಅದು ರೆಗ್ಯುಲರಾಗಿ ಕೊಡಿ. ನೀರಿಗೂ ಇದಕ್ಕೂ ಏನು ಸಂಬಂಧ ಇಲ್ಲ. ಒಟ್ಟು ತೇವಾಂಶ ಇದ್ದರೆ ಒಳ್ಳೆಯದು. ಸೊ ಹಾಗಾಗಿ ಫುಲ್ಲು ಡ್ರೈಯಲ್ಲಿ ಕೊಡಬೇಡಿ, ನೀರು ಕೊಟ್ಟದಾದ್ಮೇಲೆ ಕೊಡಿ, ಇಲ್ಲ ಕೊಟ್ಟ ಮೇಲೆ ನೀರು ಕೊಡಿ. ಒಟ್ಟಿನಲ್ಲಿ ಬಿಸಿಲುಗಾಲದಲ್ಲಿ ಮಾರ್ಚ್ ಏಪ್ರಿಲ್ ಏನು ಬಗ ಬಿಸಿಲಿರುತ್ತೆ ಆವಾಗ ನೀರಲ್ಲಿ ಕೊಡಬೇಕು. ಬೇರೆ ಟೈಮಲ್ಲಿ ಏನು ತೊಂದರೆ ಇಲ್ಲ. ಇಷ್ಟು ಮಾಡಿದ್ರೆ ಗಿಡಕ್ಕೆ ಒಳ್ಳೆ ಶಕ್ತಿ ಬರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ.